ಹಣ ಬಂದ ನನಗೂ ಹಂಗೆ ಆಗಿದ್ದು ಫುಲ್ಲು ರಫ್ ಆಗೈತೆ ಒಂಥರ ಮುಟ್ಟಕ್ಕೆ. ಓಕೆನಾ? ನೋಡ್ತಿದ್ರೆ ಭಯ ಆಯ್ತದೆ, ಅದ್ರ ಅವ್ರಿಗೆ ಭಯನೂ ಆಗ್ತಾ ಇದೆ, ನನಗೂ ಭಯ ಐತೈತೆ, ಅದಕ್ಕೂ ಭಯ ಐತೈತೆ, ಓಡಾಯ್ತೈತದು. ಇವ್ನ್ಯಾವನ ಸೆಡೆ ನನ್ ಮಗ. ಹೋಯ್ತೈತದು. A few moments later. ನನ್ ಬೇಡ ಅಂತ ಅನ್ನಿಸೈತೇನೋ ಗೊತ್ತಿಲ್ಲ, ಹೋಯ್ತು. ನೋಡ್ರಿ ಇವನೇನ್ ಹಿಡ್ಕೊಂಡವನೇ, ಇದು ರೇರ್ ಪ್ರಾಣಿ ಇದು. ಸೊ ಹೇಗ್ ಗುರು, ನಮಸ್ಕಾರ ಬೆಂಗಳೂರು. ನನ್ನ ಎಲ್ಲ ಕರ್ನಾಟಕ ಜನತೆಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಬಂದಿರೋಂಥ ಈ ಒಂದು ಜಾಗ ಬಂದು, ಈಗ ನಾವು ಅಲ್ಲಿ ಇಲ್ಲಿ ಸುತ್ತಾಡ್ಬೋದು, ಓಡಾಡ್ಬೋದು, ಬಟ್ ಪ್ರಾಣಿಗಳ್ನ ಪಕ್ಷಿಗಳ್ನ ನೋಡಿಲ್ದೇ ಇರೋ ಥರವನ್ನು ನೋಡ್ಕೊಂಡು ಎಂಜಾಯ್ ಮಾಡೋ ಅಂಥ ಪ್ಲೇಸಿಗೆ ನಾನು ಕರ್ಕೊಂಬಂದಿದ್ದೀನಿ. ಮುಖ್ಯ ವಿಷಯಕ್ಕೆ ಬರಲ್ಲ. ನೀವು ಇಲ್ಲಿಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬರ್ಬೋದು. ಮುಖ ಹೆಂಗ್ ನೋಡ್ತಾ ನೋಡೋದು ಇದು ಇವಾಗ ಏನ್ ನೀವು ನೋಡ್ತಿರೋದು, ಇದು ಬಂದು ಮರುಭೂಮಿಲಿ ಇರೋಂತ ಏನಿದು ಜರ್ಬರ್ ಅಂತಾರೆ ಇದನ್ನ. ಜರ್ಬರ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. ಜರ್ಬಲ್ ಅಂತೆ. ಮರುಭೂಮಿಲಿ ಮಾತ್ರ ಇದು ಕಂಡು ಬರೋದು. ಇವಾಗ ಒಂದ್ ಒಳ್ಳೆ ಪ್ರಾಣಿನ ತೋರಿಸ್ತೀನಿ ನಿಮ್ಗೆ. ನೋಡಿದಾಗ ನಂಗೆ ಭಯ ಆಗ್ಬಿಡ್ತು. ಎಷ್ಟು ವೇಟ್ ಐತೆ, ಫುಲ್ಲು ರಫ್ ಆಗೈತೆ, ಒಂಥರ ಮುಟ್ಟಕ್ಕೆ ನೋಡ್ತಿದ್ರೆ ಭಯ ಆಯ್ತದೆ, ಅದ್ರ ಅವ್ರಿಗೆ ಭಯನೂ ಆಗ್ತಾ ಇದೆ. ಮ್ಯೂಸಿಕ್ ನನಗೂ ಭಯ ಐತೈತೆ, ಅದಕ್ಕೂ ಭಯ ಐತೈತೆ, ಓಡಾಯ್ತೈತದು. ಇವ್ನ್ಯಾವನ ಸೆಡೆ ನನ್ ಮಗ. ಸಿಕ್ಕಾಪಟ್ಟೆ ಉದ್ದ ಐತೆ, 3 ಅಡಿ ಆಯ್ತು ಆಲ್ರೆಡಿ. 3.5-4 ಅಡಿ ಏನೋ ಚುಸ್ತಿದೆ ಬ್ರೋ ಕೆಳಗೆ. ಅರ್ಥ ಆಯ್ತು ಅನ್ಸುತ್ತೆ. ಮುಖ ನೋಡಕ್ ಸೇಮ್ ಆತರನೇ ಕಾಣಿಸ್ತದೆ. ಆಸ್ಟ್ರಿಚ್ಗೆ ಊಟ ಹಾಕೋಣ ಬರ್ರಿ. ಏನಾದ್ರೂ ಹತ್ರ ಹೋಗಿ ಕೊಟ್ಬಿಟ್ರೆ ಬಡ್ದ್ಬಿಡ್ತದೆ. ಪ್ರಪಂಚದಲ್ಲಿ ಇದರಷ್ಟು ದೊಡ್ಡ ಪಕ್ಷಿ ಇನ್ಯಾವುದು ನಾವು ನೋಡಕ್ ಸಾಧ್ಯ ಇಲ್ಲ. ಯುವಕರಿಗೆ ಬ್ರೈನ್ ಚಿಕ್ಕದಿರುತ್ತಂತೆ, ಅವು ಮೆಂಟ್ಲ ತರ ಆಡ್ತೈತಿ ನೋಡ್ರಿ. ಇದು ನೋಡ್ರಿ, ಅದು ಪ್ಲಾಸ್ಟಿಕ್ನು ಇದು ಮಾಡ್ತೈತೆ. ಅದಕ್ಕೆ ಏಟಾದ್ರೂ ಅಷ್ಟೇನೆ ಪಾಪ, ಅದು ಬಂದು ಅದ್ರ IQ ಲೆವೆಲ್ ಕಮ್ಮಿ ಇರುತ್ತಂತೆ. ಅದು ನೋಡ್ರಿ, ಊಟ ಇಲ್ಲ ಅಂತಂದ್ರೆ ಹಂಗೆ ಆಡ್ತೈತದ ಅವಾಗಿಂದ. ಎಷ್ಟು ಮೆತ್ತಗೈತೆ ಬ್ರೋ. ಜಾಗ ಬಿಡಿ ಪ್ಲೀಸ್. ನಿಮಗ್ ಮಾತ್ರ ಒಳ್ಳೆ ಫೋಟೋ, ಅವ್ರಿಗೆ ಮಾತ್ರ ಬ್ಯಾಡ್. ಇದು ಮರಿ ಅಂತೆ. ಇನ್ನು ದೊಡ್ಡದಾಗ್ಬಿಟ್ರೆ, ದೊಡ್ಡದಾದ್ರೆ ಇನ್ನೂ ಎಷ್ಟು ಆಗುತ್ತೆ? 7 feet. ಇದು ಹೆಬ್ಬಾವೇನಾ? ನಮ್ಮ ಹೆಬ್ಬಾವೆಲ್ಲ ಜಾಸ್ತಿ ದೊಡ್ಡದಾಗಿರುತ್ತೆ, ಈ ಹೆಬ್ಬಾವು ಬಂದು ಸ್ವಲ್ಪ ಕಮ್ಮಿ. ಇದು ದೊಡ್ಡದಾದ್ಮೇಲೆ ಈ ಸೈಜು ಬರುತ್ತೆ. ಇದು ಬಂದು ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಆಗಿರುತ್ತೆ, ಅಂದ್ರೆ NGO. ಇದು ಬಂದು ಯಾವ ಗೌರ್ಮೆಂಟಿಂದ ಏನು ₹1 ಕೊಡಲ್ಲ ಇವ್ರಿಗೆ, ಇವರೇ ಸ್ವತಃ ನಡೆಸ್ತಿರೋದು. ಇಲ್ಲಿ ಏನು ನಾನು ಗೈಡ್ಗಳನ್ನ ತೋರಿಸ್ತೇನೆ ನಿಮಗೆ. ಅವ್ರು ಯಾರು ಕಾಸ್ಗಂತ ಬಂದಿರೋರಲ್ಲ, ಅವರೆಲ್ಲ ಬಂದಿರೋದು ವಾಲಂಟಿಯರ್ಸ್. ಅವ್ರಿಗೆ ಪ್ರಾಣಿಗಳ ಮೇಲೆ ಇಷ್ಟ ಆಗಿ ಅವ್ರನ್ನ ಪ್ರಾಣಿಗಳನ್ನ ಟೇಕ್ ಕೇರ್ ಮಾಡೋರು ಅಂತಾನು ಹೇಳಿದ್ರೆ ತಪ್ಪಾಗಲ್ಲ. ಇದ್ರ ಕೂದಲು ನೋಡ್ರಿ ಎಷ್ಟು ಉದ್ದ ಐತೆ. ನಾರ್ಮಲ್ ರ್ಯಾಬಿಟ್ಗೆಲ್ಲ ಇಷ್ಟೊಂದು ಉದ್ದ ಬರೋದಿಲ್ಲ. ರ್ಯಾಬಿಟ್ ಅಲ್ಲ ಇದು, ಸಾರಿ, ಗಿನಿ ಪಿಕ್ ಅಂತಾರೆ ಅಂತೆ. ಅಲ್ಲಿ ಊಟ ಏನಿಲ್ಲ ಆದ್ರೂ ಹಿಂಗೆ ಆಡ್ತೈತಿದು ಅಲ್ರಿ. ಇಲ್ಲಿ ಬಂದು ನೋಡ್ರಿ, ಇವೆರಡು ಬಂದು ಗಂಡಿರೋದು, ಇನ್ ಮಿಕ್ಕಿದ್ದೆಲ್ಲ ಎಣ್ಣೆನೆ. ಐ ಕಿತ್ತಾಡ್ತಾ, ಗಂಡು ಮಾತ್ರ ಒಳ್ಳೆ ಸ್ಟ್ರಾಂಗ್ ಆಗಿರ್ತದ ಗುರು. ನಾವು ಮನುಷ್ಯರಲ್ಲಾದ್ರೂ ಅಷ್ಟೇ, ಗಂಡುಗಳು ಸ್ಟ್ರಾಂಗ್ ಇರೋಷ್ಟು ಹೆಣ್ಣುಗಳು ಇರೋದಿಲ್ಲ, ಅಷ್ಟೇ ಸುಂದರವಾಗೂ ಇರೋದಿಲ್ಲ. ನನಗೂ ಹಂಗೆ ಆಗಿದ್ದು ಗುರು. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ.
ಅಂದ್ರೆ ಸಿಕ್ಕಾಪಟ್ಟೆ ಸೆನ್ಸಿಟಿವ್. ಸೊ ಒಂದ್ಸಲ ಅದನ್ನ ಡ್ರಾಪ್ ಮಾಡೋದು, ಬೀಳ್ಸೋದು ಅಥವಾ ಉಲ್ಟಾ ಸೇಮ್ ನವಿಲ್ ಮುಟ್ದಂಗೆ ಹೋಯ್ತೈತದು. ನಾನು ಬೇಡ ಅಂತ ಅನ್ನಿಸೈತೇನೋ ಗೊತ್ತಿಲ್ಲ, ಹೋಯ್ತು. ಬನ್ನಿ ಮುಂದೆ ಒಂದು. ನಾನು ಬಂದಂಗೆಲ್ಲ ಹೋಯ್ತಾನೆ ಐತೆ ಗುರು. ನಾನು ಮುಟ್ಟೋದು ಇಷ್ಟ ಇಲ್ಲ ಅನ್ಸ್ತದೆ. ಓಡೋಗ್ಬಿಟ್ರೆ ಸೈಕ್ ಆಗ್ಬಿಡ್ತದ ಅದು. ನೋಡ್ರಿ ಇವನೇನ್ ಹಿಡ್ಕೊಂಡವನೇ. ಇದು ರೇರ್ ಪ್ರಾಣಿ. ಇದು ಹಿಮಾಲಯದಲ್ಲಿ ಎಲ್ಲೆಲ್ಲೋ ಹೋಗಿ ಸೊಪ್ಪು ತಿಂದು ಬಂದಿದ್ಯಾ, ಇಲ್ಲಿ ಬಂದು ಸಿಗಾಕೊಂಡ್ಬಿಟ್ಟಿದ್ಯಾ. ಪಾಪ ಅನ್ನಿಸ್ತದ ನೀನ್ ನೋಡಿದ್ರೆ. ಈ ಕೋಳಿ ಕಲರ್ ನೋಡ್ರಿ ಯಾವ ತರ ಐತೆ ಅಂತ. ಸೀರಿಯಸ್ಲಿ ಈ ತರ ಏನ್ ಮಸ್ತ್ ಕಲರ್ ಗುರು. ಇದ್ ನೋಡ್ರಿ ಗುರು, ಏನ್ ಸಖತ್ ಕಲರು. ಮಸ್ತ್ ಕಲರ್ ಮಾತ್ರ. ಅದ್ರ ಕಣ್ಣು ಅದು. ನೀವೇನಾದ್ರೂ ಇಲ್ಲಿ ಬರ್ಬೇಕು ಅನ್ಕೊಂಡಿದ್ರೆ ಫಸ್ಟ್ ಗೂಗಲ್ ಮ್ಯಾಪ್ ಹೋಗ್ಬಿಟ್ಟು ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ ಸರ್ಚ್ ಮಾಡ್ರಿ. ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಸಿಗೋದೆ ಇವರು ಓಪನ್ ಮಾಡಿರೋದು. ಇನ್ನೂ 1 ವರ್ಷನೂ ಆಗಿಲ್ಲಪ್ಪ. 1 ವರ್ಷಕ್ಕಿಂತ ಮುಂಚೆನೆ ಆಲ್ರೆಡಿ ಇಷ್ಟೊಂದು ಕ್ರೌಡು ಮೇಂಟೈನ್ ಆಗ್ತಿದೆ. ಇನ್ನೂ ಏನಾದರೂ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಮನೇಲೇ ಇದ್ರೆ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರ್ಬೋದು. ಬೇಗ ಹೋಗ್ಬಿಟ್ಟು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡಿರಿ. ಈ ವಿಡಿಯೋನ ಇಲ್ಲಿ ತನಕ ಯಾರಾದರೂ ನೋಡಿರೋರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತು ಈ ಥರ ಪ್ರಾಣಿಗಳ ಜೊತೆ ಒಂದಿನಾದ್ರೂ ಸ್ಪೆಂಡ್ ಮಾಡಿರಿ. ಅದರಲ್ಲಿರೋ ಖುಷಿ ನೀವು ಹೋಗಿ ಹೋಟ್ಲಲ್ಲಿ 1000 ರೂಪಾಯಿ ಖರ್ಚು ಮಾಡಿದ್ರು ಅದ್ರಲ್ಲಿ ಸಿಗಲ್ಲ. ಬರೀ 200 ರೂಪೀಸಲ್ಲಿ ಇಲ್ಲಿ ಅಷ್ಟು ಖುಷಿ ಸಿಗುತ್ತೆ. ಒಂದೊಂದು ವಿಚಿತ್ರ ಪ್ರಾಣಿಗಳನ್ನ ನಾವು ನೋಡ್ದಂಗಾಗುತ್ತೆ. ಮನುಷ್ಯನಷ್ಟು ವಿಚಿತ್ರ ಪ್ರಾಣಿ ಇನ್ನೊಂದಿಲ್ಲ. ಅದೇ ಥರನೇ ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆ ಈ ಪ್ರಾಣಿಗಳೆಲ್ಲ ಹುಟ್ಟಿದ್ವು. ಅದಕ್ಕೋಸ್ಕರ ನೀವೇನ್ ನೋಡ್ತಿದ್ದೀರಾ, ಈ ಪ್ರಾಣಿ ಬಂದು ಹಾಲಿವುಡ್ ಅಲ್ಲೆಲ್ಲ ಯೂಸ್ ಮಾಡ್ಕೊಂಡಿರೋಂಥ ಪ್ರಾಣಿ. ಈ ಹಾಲಿವುಡ್ ಅಲ್ಲಿ ಯೂಸ್ ಮಾಡ್ಕೊಂಡಿರೋ ಮೂವಿ ನೇಮ್ ಬಂದು ದ ಗಾರ್ಡಿಯನ್ಸ್ ಆಫ್ ದ ಗ್ಯಾಲಕ್ಸಿ ಅಂತ. ಈ ಪ್ರಾಣಿ ಬಂದು ತುಂಬಾ ರೇರೆಸ್ಟ್ ಪ್ರಾಣಿ. ಇದು ಬಂದು ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಕಂಡು ಬರಲ್ಲ, ಹೊರಗಡೆ ದೇಶದಲ್ಲೇ ಜಾಸ್ತಿ ಕಂಡು ಬರೋದು. ನಮ್ಮನೇಲಿ ಊಟ ಮಾಡೇ ಮಾಡ್ತೀವಿ. ಸೊ ಸ್ಮೆಲ್ ಮಾಡುತ್ತೆ, ಊಟ ವೇಸ್ಟ್ ಜನರೇಟ್ ಮಾಡುತ್ತೆ. ಊಟನು ಈ ಪ್ರಾಣಿನ ಕೂಡ ಸಹ ದ ಲಯನ್ ಕಿಂಗ್ ಅನ್ನೋ ಮೂವಿಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಕ್ಯಾರೆಕ್ಟರ್ ನೇಮ್ ಬಂದು ಪೂಂಬಾ ಮತ್ತೆ ಟೀಮೋನ್ ಅಂತ. ಇಲ್ಲಿ ಏನಕ್ಕೆ ನಾನು ಬರೋಕ್ಕೆ ನಿಮಗೆ ಹೇಳ್ತಿದ್ದೀನಿ ಅಂತಂದರೆ, ಆಲ್ಮೋಸ್ಟ್ ನೀವು ಇಂಥ ಪ್ರಾಣಿಗಳು ನೋಡೇ ಇರೋದಿಲ್ಲ. ಬೇರೆ ದೇಶದ ಪ್ರಾಣಿಗಳು ಎಲ್ಲೂ ನೀವು ನೋಡೋಕ್ಕೆ ಸಾಧ್ಯನೂ ಇಲ್ಲ. ಇಂಥ ಜಾಗಕ್ಕೆ ಬಂದು ಪ್ರಾಣಿಗಳ ಜೊತೆ ನೀವು ಒಂದು ಸ್ವಲ್ಪ ಮಿಂಗಲಾದರೆ ಅವ್ರ ಜೀವನ ಹೆಂಗಿರುತ್ತೆ ಅನ್ನೋದು ನಾವು ನೋಡ್ಬೋದು. ಬೇರೆ ಪ್ರಾಣಿಗಳು ಹೆಂಗಿರ್ತಾವ ಅನ್ನೋದು ನೋಡ್ಬೋದು. ಇಲ್ಲೊಬ್ರು ನಿಮಗೆ ಗೈಡ್ ಇರ್ತಾರೆ. ಈ ಬ್ಯಾಚ್ ಪ್ರಕಾರ ಈ ಟ್ಯಾಗ್ ಏನು ಕೊಟ್ಟಿರ್ತಾರೆ, ಈ ಟ್ಯಾಗ್ಗೆ ಅವರು ಆ ಕಲರ್ನ ಮೆನ್ಷನ್ ಮಾಡಿರ್ತಾರಲ್ಲ, ನಿಮ್ಮನ್ನ ಇಂತಿಂಥ ಪ್ರಾಣಿಗಳು ತೋರಿಸ್ಬೇಕಂತಾನೆ ಕರ್ಕೊಂಡು ಹೋಗಿರ್ತಾರೆ. ಬಟ್ ಎಲ್ಲನೂ ತೋರಿಸ್ತಾರೆ. ಆಲ್ಮೋಸ್ಟ್ ಇಲ್ಲಿ 600 ಪ್ರಾಣಿಗಳಿದೆ. ಅದು ಎಲ್ಲ ಇಂಡಿಯನ್ಸ್ ಆಗ್ಬೋದು, ಬೇರೆ ದೇಶದ್ದು ಆಗ್ಬೋದು. ಇಲ್ಲಿ ನೋಡ್ರಿ, ನೀವು ನೋಡ್ತಿರ್ಬೋದು. ಇದು ಬಂದು ಇಂಡಿಯನ್ ಇಟಾಲಿಯನ್. ಇದು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ಫ್ರೆಂಡ್ಸ್. ಅಯ್ಯೋ ಇದ್ರದೇನ್ ಗುರು, ಕುದ್ಲಿ ಈ ತರ ಐತಿ. ಎಲ್ಲಿಂದ ಬಂದು ಇದು ನೋಡ್ರಿ, ನೀವು ನೋಡ್ತಿರ್ಬೋದು. ರೆಕ್ಕೆ ಅಲ್ಲ, ಸಾರಿ, ಅದೇನಲ್ಲ, ಪುಕ್ಕ. ಪುಕ್ಕಗಳೇ ವಿಚಿತ್ರ ಐತೆ ಗುರು. ಇವು ನೋಡ್ರಿ ಸೈಜು. ನಮ್ ಕಡೆ ಸಿಗೋ ಸೈಜೇ ಬೇರೆ, ಈ ಸೈಜೇ ಬೇರೆ. ಬಾತ್ಕೋಳಿ ತರನೇ ಇದೆ ಸೇಮು. ವಾಶ್ ಮಾಡ್ತಾರ ಇಲ್ಲ, ಅವೇ ವಾಶ್ ಆಗ್ಬಿಡ್ತಾವ. ಇದು ಇಂಡಿಯಾದಲ್ಲಿ ನೋಡ್ಬೋದು, ನೋಡಿದೀನಿ ಆಲ್ಮೋಸ್ಟ್. ಪೊಮೆರಿಯನ್. ಪಾರಿವಾಳದಲ್ಲೂ ಪೊಮೆರಿಯನ್ ಐತ ಗುರು.
ಗೊತ್ತಿರಲಿಲ್ಲ. ಓ ಇದೆ ಅದು ಕರಿ ಪರಿವಾಳ. ಇದು ಪಾರಿವಾಳನ? ಜರ್ಮನು. ಓಕೆ, ಜರ್ಮನ್ ಶೆಫರ್ಡು, ಜರ್ಮನ್ ಪಾರಿವಾಳ ಎಲ್ಲ ಬರೀ ಈ ಕಲರೇ ಬರ್ತಾವ. ಏನ್ ಮಚ್ಚ? ಇನ್ನೊಂದು ಇಲ್ಲಿ ಬ್ಲ್ಯಾಕ್ ಅಂಡ್ ವೈಟ್, ಅದ್ರ ಕಣ್ಣು ಚೇಂಜ್ ನೋಡಲಿ. ಕಣ್ಣು ಮಚ್ಚ ಸೇಮ್ ಇವನ್ ತರನೇ ಇಲ್ವಾ ಅದು? ಸೇಮ್. ಇದೇನ್ ಮಾಡ್ತಾ ಇದ್ ನೀರ್ ಒಳಗಡೆ ತಲೆ ಹಾಕ್ಬಿಟ್ಟು ಒಳಗಡೆ ಊಟ ತಿಂತೈತೇನು? ಇಲ್ಲ ಅದ್ರ ಪೂಪ ಅದೇ ತಿಂತೈತಾ? ಆನ್ಲೈನಲ್ಲೆಲ್ಲ ನೋಡಿರ್ತೀರಲ್ಲ, ಹಿಂಗೆ ಎರಡು ಆ ಬಾತ್ಕೋಳಿಗಳು ಕಟ್ ಸೇರಿಸ್ಬಿಟ್ಟು ಹಾರ್ಟ್ ಶೇಪ್ ಬರುತ್ತಲ್ಲ, ಆ ತರ ಇದ್ದಂಗೆ ಐತಿದು. ಮೇ ಬಿ ಅದೇ ಇರಬೇಕು. ಅದೇ ತರ, ಬಟ್ ವೈಟ್ ಇರುತ್ತೆ, ಬ್ಲ್ಯಾಕ್ ಐತೆ ಅಷ್ಟೇ. ಪುಕ್ಕೆಲ್ಲ ಉದ್ರೋಗ್ಬಿಟ್ಟು. ನೀವು ಆನ್ಲೈನಲ್ಲೆಲ್ಲ ಈ ಕೋಳಿ ನೋಡಿರ್ತೀರಾ, ಎಷ್ಟೆಷ್ಟೋ ರೇಟ್ ಅಂತ. ಯಾವುದೋ ಹುಂಜ 2 ಕೋಳಿ ಐತೆ, ಎಷ್ಟೋ ಲಕ್ಷ ಏನೋ ಅಂತ. ನಿನ್ಗೆ ಗೊತ್ತದು? ನೀವು ನಾರ್ಮಲ್ ಆಗಿ ಆನ್ಲೈನಲ್ಲಿ ಸ್ಕ್ಯಾನರ್ ತೋರಿಸಿದಾಗ ಬರೋವಂಥ ಪಿಕ್ಚರ್ಸ್ ಏನಿದೆ, ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿರ್ತಾರೆ. ಮತ್ತು ನೀವೇನಾದರೂ ಇಲ್ಲಿರೋ ಅಂಥ ಆ್ಯಕ್ಟಿವಿಟೀಸ್ಗಳು ಏನಾದರೂ ಮಾಡಿದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಈ ಸ್ಕ್ಯಾನರ್ ಏನಿದೆ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಥರನೂ ಗೊತ್ತಾಗುತ್ತೆ. ಇಲ್ಲಿ ಸ್ಲಾಟ್ಗಳ್ನ ಮೆನ್ಷನ್ ಮಾಡಿರ್ತಾರೆ, ಆನ್ಲೈನಲ್ಲಿ ನೀವು ಚೆಕ್ ಮಾಡ್ಬೋದು. ಬೆಳಗ್ಗೆ 10:30 ಸ್ಟಾರ್ಟ್ ಆದರೆ ಈವ್ನಿಂಗು 4:30ವರೆಗೂ ಸ್ಲಾಟ್ಸ್ ಓಪನ್ ಇರುತ್ತೆ. ನೀವು ಫಸ್ಟೇ ಬರೋ ಪ್ರೋಗ್ರಾಮ್ಸ್ ಏನಾದರೂ ಇದ್ದರೆ ಆನ್ಲೈನಲ್ಲಿ ಸ್ಲಾಟ್ನ ಬುಕ್ ಮಾಡ್ಕೋಬೋದು. ನೀವು ನೋಡದೇ ಇರೋಂಥ ಪ್ರಾಣಿಗಳನ್ನ ಇಲ್ಲಿ ನೋಡೋಂಥ ಚಾನ್ಸಸ್ ಇರುತ್ತೆ. ನಾನು ತೋರಿಸಿದ್ದೀನಿ ಆಲ್ರೆಡಿ. ಈ ವಿಡಿಯೋನ ಕೊನೆವರೆಗೂ ನೋಡ್ತಿರೋರಿಗೆ ಈ ಮಾತು. ನಿಮ್ಗೆ ಇಷ್ಟ ಇದ್ದು ಒಂದು ಕೆಲಸ ಮಾಡ್ತೀನಿ ಅಂತಂದರೆ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಕೇಳಿರ್ತೀರ. ಕೆಲಸದಲ್ಲಿ ದೇವ್ರನ್ನ ಕಾಣು, ನೀನು ಖುಷಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಹೊಸ ಬ್ಲಾಗ್ ಜೊತೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರ್ರಿ, ಹಳೆ ವೀಡಿಯೋಸ್ನ ನೋಡ್ತಾ ಇರ್ರಿ. ಅಲ್ಲಿವರೆಗೂ ಸಿಗೋಣ. ಥ್ಯಾಂಕ್ ಯು, ಬೈ ಬೈ.